ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಊರಿಗೆ ಬಂದಿದ್ದೀನಿ. ಊರಲ್ಲಿ ಹಬ್ಬ ಇತ್ತು, ಹಂಗಾಗಿ ಊರಿಗೆ ಬಂದಿದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲರೂ ಇವಾಗ ದೇವಸ್ಥಾನದ ಹತ್ರ ಹೋಗಬೇಕು. ಆರತಿ ತಗೊಂಡು ಈ ಸಲ ಆರತಿ ಪ್ರೀತು ಹಿಡ್ಕೊತಾ ಇದ್ದಾಳೆ, ಹಂಗಾಗಿ ನಾನೇನು ರೆಡಿ ಆಗಿಲ್ಲ, ಅವಳೇ ರೆಡಿ ಆಗಿದ್ದಾಳೆ. ಚೆರ್ರಿ ಮತ್ತು ಘನವನ್ನ ರೆಡಿ ಮಾಡಿದ್ದೀನಿ. ಇವಾಗ ತಗೊಂಡು ಹೊರಡಬೇಕು. ಹೋಗಿ ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ರಿಟರ್ನ್ ಚಂದ್ರಾಯಪಟ್ಟಣ ಹೊರಡೋದಷ್ಟೇ. ಎಲ್ಲರೂ ರೆಡಿ ಆಗಿದ್ದಾರೆ, ತೋರಿಸ್ತೀನಿ. ಪ್ರತಿ ಸಲ ನಾನು ಆರತಿ ತಗೊಂಡು ಹೋಗ್ತಾ ಇದ್ದೆ, ಬಟ್ ಈ ಸಲ ಯಾಕೋ ಪ್ರೀತುಗೆ ಕೊಡೋಣ ಅಂತ ಅನ್ನಿಸ್ತು, ಹಂಗಾಗಿ ಅವಳನ್ನೇ ರೆಡಿ ಆಗು ಅಂತ ಅಂದೆ. ಇವಾಗ ಅವಳೇ ರೆಡಿಯಾಗಿದ್ದಾಳೆ ಆರತಿ ತಗೊಂಡು ಹೋಗೋದಕ್ಕೆ. ಆ್ಯಂಡ್ ಇವಾಗ ನಮ್ಮ ಅತ್ತೆದೀರು ಇವಾಗ ಬರ್ತಿದ್ದಾರೆ ಲೇಟಾಗಿ. ಅವರು ಕೂಡ ಇವಾಗ ಬಂದರು. ಬೆಳಗ್ಗೆ ಹೋಗಿದ್ರು, ಆ್ಯಕ್ಚುಲಿ ಅವ್ರು ನೆನ್ನೆನೇ ಬಂದಿದ್ದರು. ಬೆಳಗ್ಗೆ ಏನೋ ಕೆಲಸ ಅಂತ ಹಾಸನ್ಗೆ ಹೋಗಿದ್ರಂತೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದರು ಮನೆಗೆ. ಇವಾಗ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನದಲ್ಲಿ. ಇವಾಗ ಹೊರಡಬೇಕು ಎಲ್ಲರೂ. ಆ್ಯಂಡ್ ಗಾನವ್ ಕೂಡ ರೆಡಿಯಾಗಿದ್ದಾನೆ. ಗಾನವಂತೂ ನಮ್ಮ ಮಾವ ಬತ್ತು ಅಂತಂದರೆ ಮುಗೀತು, ಅವ್ರನ್ನ ಬಿಟ್ಟು ಬರೋದೇ ಇಲ್ಲ. ಯಾವಾಗಲೂ ಎತ್ಕೊಂಡೇ ಇರಬೇಕು ಅವನನ್ನು. ಸೊ ಅವನು ಅವ್ರ ಜೊತೆನೇ ಇರ್ತಾನೆ ಯಾವಾಗಲೂ. ಆ್ಯಂಡ್ ಆರತಿ ಕೂಡ ನಮ್ಮ ಅಜ್ಜಿ ರೆಡಿ ಮಾಡಿಟ್ಟಿದ್ದಾರೆ. ನಮ್ಮದು ಮತಿಘಟ್ಟದ್ದು ಒಂದು ಹಣ್ಣುಕಾಯಿ ಮತ್ತು ಅಮ್ಮನ ಮನೆಯದೊಂದು ಎರಡು ತಟ್ಟೆನೂ ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ತಗೊಂಡು ಹೊರಡಬೇಕು. ಆ್ಯಂಡ್ ಈ ದೇವರಿಗೆ ನಾವು ತೆಳ್ಗೆ ಕೂಡ ಕೊಡ್ತೀವಿ, ಹಂಗಾಗಿ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ದೇವ್ರಿಗೆ ಅಂತ ಎತ್ತಿಟ್ಕೊಂಡು ತಗೊಂಡು ಹೋಗಬೇಕು. ಸೊ ಹಂಗಾಗಿ ಪೂಜೆಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಅಡುಗೆನೂ ಮುಗಿಸ್ಕೋಬೇಕು. ಇವಾಗ ಸಾಂಬಾರೆಲ್ಲ ರೆಡಿಯಾಗಿದೆ ಆ್ಯಂಡ್ ಫ್ರೈ ಕೂಡ ರೆಡಿ ಮಾಡಿದ್ದೀನಿ. ಆ್ಯಂಡ್ ಅಮ್ಮ ಮುದ್ದೆ ಮಾಡ್ತಾಯಿದ್ದಾರೆ. ಎಲ್ಲ ಅಡುಗೆನೂ ಅಮ್ಮನೇ ಮಾಡೋದು, ನಾನೇನು ಮಾಡಲಿಲ್ಲ, ಸುಮ್ಮನೆ ವೀಡಿಯೋ ಮಾಡೋದಕ್ಕೆ ಅಂತ ಹೋಗಿ ವೀಡಿಯೋ ಮಾಡ್ಕೊಂಡಿದ್ದಷ್ಟೇ. ಇವಾಗ ಮುದ್ದೆ ಎಲ್ಲ ಕಟ್ಟಿಟ್ಟು, ಅಂದರೆ ಇವಾಗ ಸ್ವಲ್ಪ ಜಾಸ್ತಿ ಜನ ಇದ್ವಿ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮುದ್ದೆ ಮಾಡ್ತಾಯಿದ್ರು. ಇವಾಗ ಇದು ದೇವ್ರಿಗೆ ಅಂತ ಎತ್ತಿಟ್ಕೊಂಡಿದ್ದೀವಿ. ಇವಾಗ ಪೂಜೆಗೆ ಹೋಗ್ಬೇಕಾದ್ರೆ ಅದನ್ನು ಕೂಡ ತೊಗೊಂಡು ಹೋಗೋದು. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ, ಎಲ್ಲರೂ ಬಂದಿದ್ದಾರೆ. ನಾವು ಆಲ್ಮೋಸ್ಟ್ ನಮ್ಮೂರಲ್ಲಿ ಇದೇ ಥರ ಒಂದು 3-4 ಹಬ್ಬ ಮಾಡ್ತೀವಿ. ಎಲ್ಲ ಹಬ್ಬದಲ್ಲೂ ಸೇಮ್ ಇದೇ ಥರ ಆರತಿ ತಗೊಂಡೋಗೋದು. ಆ್ಯಂಡ್ ಒಂದೇ ಜಾಗದಲ್ಲಿ 2 ದೇವಸ್ಥಾನ ಇದೆ. ಒಂದು ಮಾರಿ ಹಬ್ಬ ಲಾಸ್ಟ್ ಟೈಮು ವೀಡಿಯೋ ಮಾಡಿ ಹಾಕಿದ್ದೆ. ಆ್ಯಂಡ್ ಇದು ಚಿಕ್ಕಮ್ಮ ದೇವರು ಅಂತ ಅದೇ ಜಾಗದಲ್ಲೇ ಇದೆ. ಸೊ ಅಲ್ಲೂ ಕೂಡ ಅದೇ ಥರ ಆರತಿ ತಗೊಂಡೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಪ್ರತಿಯೊಬ್ಬರು ಕೂಡ ಅಡುಗೆ ಮಾಡಿದ್ದನ್ನ ಮೊದಲನೇ ಅಡುಗೆನ ತೊಗೊಬಂದು ದೇವ್ರಿಗೆ ತಳ್ಗೆ ಅಂತ ತೊಗೊಬಂದು ಇಟ್ಟಿರ್ತಾರೆ ಪೂಜೆಗೆ. ಚೆರ್ರಿ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ. ಅವ್ನಿಗೆ ಇದೆಲ್ಲ ಹೊಸ್ದಲ್ವ, ಸೊ ಅಲ್ಲಿ ವಾದ್ಯ ಎಲ್ಲ ಬಡಿತಾ ಇದ್ರು. ಅವನು ಅದನ್ನೆಲ್ಲ ಕೇಳಿಸ್ಕೊಂಡು ಆರಾಮಾಗಿ ಕಂಫರ್ಟಬಲಾಗಿ ಕೂತಿದ್ದ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಆ್ಯಂಡ್ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಗಾನವ್ ಮಲ್ಕೊಂಡ್ಬಿಟ್ಟ, ಹಂಗಾಗಿ ಅವನ್ನ ಮಲಗಿಸಿದ್ದೀನಿ. ಚೆರ್ರಿನೂ ಕೂಡ ಮಲ್ಕೊಂಡಿದ್ದ. ಅವ್ರು ಎದ್ದೇಳೋ ಅಷ್ಟರಲ್ಲಿ ನಾನು ಊಟ ಮುಗಿಸ್ಕೊಳ್ಳೋಣ ಅಂತ ಊಟ ಮುಗಿಸ್ಕೊತಾ ಇದ್ದೀನಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಆಲ್ರೆಡಿ 9:30 ಆಗಿತ್ತು. ಮಕ್ಕಳು ಬೇರೆ ಮಲ್ಕೊಂಡಿದ್ರಲ್ವ, ಸೊ ಹಂಗಾಗಿ ಹೊರಡ್ಬಿಡೋಣ ಅಂತ ಹೊರಡ್ತಾ ಇದ್ದೀನಿ ನಾನು. ಇನ್ನೇನು ಗಾನವೇನು ಎದ್ದೇಳಲ್ಲ ಮತ್ತೆ, ಬಟ್ ಚೆರ್ರಿ ಇನ್ನೇನು ಎದ್ಬಿಡ್ತಾನೆ. ಸೊ ಹಂಗಾಗಿ ಅಷ್ಟರಲ್ಲಿ ಮನೆಗೆ ಹೋಗೋಣ ಅಂತ ಫೈನಲಿ ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಅತ್ತೆ ಮಾವ ಕೂಡ ಅವರು ಹೊರಟ್ರು ಮನೆಗೆ. ಬಾಯ್. ನಾನು ಕಾರ್ ಹತ್ತಿದ ತಕ್ಷಣ ಚೆರ್ರಿ ಎದ್ದೇಬಿಟ್ಟ. ಇನ್ನೇನು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಆಟಾಡಿಸಿ ಮಲಗಿಸೋದಷ್ಟೇ. ಸೊ ನಾನು ವಿಡಿಯೋನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.